3 ಡಿಜಿಟ್ 4 ಡಿಜಿಟ್ ಮತ್ತೊಂದು ಹಂತವಾಗಿ ಮಕ್ಕಳಿಗೆ ಕಲಿಸ್ಕೊಂಡ್ರಪ್ಪ. ಸೊ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ 2 ಡಿಜಿಟ್ ಅಂದರೆ ಎರಡು ಸಂಖ್ಯೆಗಳ ಲೆಕ್ಕ ವ್ಯವಕಲನ ಯಾವ ಥರ ಮಾಡೋದು, ಎರಡು ಸಂಖ್ಯೆಗಳ ಕಳೆ ಲೆಕ್ಕಗಳೇ ಯಾವ ಥರ ಮಾಡೋದು. ಸೊ ಈಗ ನೋಡಿದ್ರೆ ಈಗ 91ರಲ್ಲಿ ನಾವು 64 ಕಳೆಯಿರಿ. 81ರಿಂದ 64 ಕಳೆಯುವುದು ಹೇಗೆ? ಸೊ ನಾವು ಸ್ಥಾನಗಳ ಮೂಲಕ ನಾವೇನು ಮಾಡಲ್ಲ, ಕಲ್ಕೊಂಡು ಹೋಗಲ್ಲ. ಅಂದರೆ ಸ್ಥಾನಗಳ ಮೂಲಕ ಯಾಕೆ ನಾವು ಕಲ್ಕೊಂಡು ಹೋಗ್ಬೇಕಂದ್ರೆ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ, ಅದ್ರ ಜೊತೆಗೆ ಸ್ಪಷ್ಟತೆ ಇರುತ್ತೆ. ನಾವು ಮಾಡುವ ಲೆಕ್ಕ ಈ ಥರ ಬಂದಿದೆ ಅಂತಂದು ಸ್ಪಷ್ಟತೆ ಇರುತ್ತೆ ಮಕ್ಕಳಿಗೆ. ಆ ಸ್ಪಷ್ಟತೆಗೋಸ್ಕರ ನಾವು ಏನು ಮಾಡಬೇಕು ಅಂದರೆ ಸ್ಥಾನಗಳನ್ನ ಹಾಕೋಬೇಕು. ಸೊ ಈ ಸ್ಥಾನಗಳನ್ನು ಯಾವ ಥರ ಹಾಕೋಬೇಕಪ್ಪ ಅಂದರೆ ಟೇಬಲ್ ಹಾಕೋಬೇಕು. ಟೇಬಲ್ ಹಾಕೋ ಬಿಡಿ ಸಟ್ಟೆ ಬಿಡಿ ಹಕ್ಕು ಯಾಕೆ ಹಾಕೊಂಡ್ರಿ ಅಂದರೆ ಎರಡೇ ಅದಲ್ಲ, 10 ಇದೆ, ಇದು 81 ಇದೆ, ಇದು 64 ಅಲ್ವಾ. ಹಾಗಾಗಿ ಬಿಡಿ ಇದೆ 10 ಇದೆ, ಬಿಡಿ ಇದೆ 10 ಇದೆ. ಸೊ ಇಲ್ಲಿ 81ರಿಂದ 61 ನಾವು ಕಳೆಯಬಹುದು. ಹೇಗೆ ಅಂದರೆ 81 ದೊಡ್ಡ ಸಂಖ್ಯೆ ಆಗುತ್ತೆ, 64 ಚಿಕ್ಕ ಸಂಖ್ಯೆ ಆಗುತ್ತೆ. ಸೊ ಹಾಗಾಗಿ ಕಳೆಯಬಹುದು. ಸೊ ಇಲ್ಲಿ ದಶಕ, ಇಲ್ಲಿ ಸ್ಥಾನಗಳು, ಇದು ಸ್ಥಾನಗಳು, ಇವು ದಶಕ, ಅಲ್ಲಿ ದಶಕ ಇಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಸ್ಥಾನಗಳನ್ನು ಬಿಟ್ಟುಬಿಡಿ. ಸೊ ಇಲ್ಲಿ ವ್ಯವಕಲ್ಯ ಅಂದ್ರೆ ದೊಡ್ಡ ಸಂಖ್ಯೆ ಅಂತ ಅದಕ್ಕೆ ವ್ಯವಕಲ್ಯ ಅಂತ ಹೇಳ್ತಾರೆ. ಚಿಕ್ಕ ಸಂಖ್ಯೆ ಇದೆಯಲ್ಲ ವ್ಯವಕಲಕ. ಯಾವಾಗಲೂ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೊ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳಿಬಹುದು, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಳೆಯಕ್ಕೆ. ಸೊ ಈಗ ನೋಡಿದ್ರಿ ವ್ಯತ್ಯಾಸ ಅಂದ್ರೆ ಬಂದಿರ್ತಕ್ಕಂಥ ಉತ್ತರಗಳು ನಾವೆಂತ ಕರಿತೀವಪ್ಪ ಅಂದ್ರೆ ವ್ಯತ್ಯಾಸ ಅಂತ ಕರಿತೀವಿ. ಬಂದಿರ್ತಕ್ಕಂಥ ಉತ್ತರ ನಾವೆಂತ ಕರಿತೀವಿ, ವ್ಯತ್ಯಾಸ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಸಂಕಲನ ನೋಡಿದ್ವಿ. ಸಂಕಲನದಲ್ಲಿ ಏನಿತ್ತಪ್ಪ ಅಂದ್ರೆ ಇಲ್ಲಿ ಸಂಕಲ್ಯ, ಸಂಕಲಕ, ಮೊತ್ತ ಅಂತ ಬರೋದು. ಅಂದ್ರೆ ಬಂದಿರ್ತಕ್ಕಂಥ ಮೊತ್ತ ಅಂತ ಕರಿತೀವಿ. ಇಲ್ಲಿ ಹಂಗಲ್ಲ. ಸೊ ವ್ಯವಕಲ್ಯ, ವ್ಯವಕಲಕ, ವ್ಯತ್ಯಾಸ ಅಂತ ಕರಿತೀವಿ. ಅಂದ್ರೆ ಅಂತರ, ವ್ಯತ್ಯಾಸ ಈ ಥರ ಕರಿತೀವಿ ಉತ್ತರಗಳಿಗೆ. ಅಂತರ, ವ್ಯತ್ಯಾಸ, ಸೊ ಕಳೆಯೋದು, ಕಳೆದಿರ್ತಕ್ಕಂಥ ಇದು. ಸೊ ಈ ಥರ ನಾವು ಮಾಡ್ಕೊಂಡು ಹೋಗ್ಬೋದು. ಈ ಫಾರ್ ಎಕ್ಸಾಂಪಲ್ ನೋಡಿ, ಈಗ 81 ಇದೆ, ಇದು 64 ಅಂದರೆ 81ರಲ್ಲಿ 64 ಹೇಳ್ಬೋದು. ಬಟ್ ಆದರೆ ಇಲ್ಲಿ ಏನಾಗುತ್ತೆ, ಬಿಡಿ ಸ್ಥಾನದಲ್ಲಿ 1 ಇದೆ, ಬಿಡಿ ಸ್ಥಾನದಲ್ಲಿ 4 ಇದೆ. ಬಿಡಿ ಸ್ಥಾನದಲ್ಲಿ ಒಂದು ಅಂದರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆಯೋದು ಭಾಳ ಕಷ್ಟ. ನಾವು ಏನು ಮಾಡಬೇಕಪ್ಪ ಅಂದರೆ ಮುಂದಿನ ಸ್ಥಾನಕ್ಕೆ ಹೋಗಿ. ಫಾರ್ ಎಕ್ಸಾಂಪಲ್ ಈಗ ಪ್ರೀತಮ್ ನಿನ್ನ ಹತ್ರ ಅಮೌಂಟ್ ಇಲ್ಲಪ್ಪ. ಸೊ ಅಂದರೆ ಈಗ ನನ್ನ ಹತ್ರ ಏನಿದೆಯಪ್ಪ, 1 ರೂಪಾಯಿ ಇದೆ, ನಾನು 4 ರೂಪಾಯಿ ಕೊಡ ಅಂತ ಹೇಳಿದ್ರೆ ನೀನೇನು ಮಾಡಿದೀಯಾ, ನಿನ್ನ ಪಕ್ಕದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಏನು ಮಾಡ್ತೀಯಪ್ಪ ಅಂದರೆ ಇನ್ನೂ 10 ರೂಪಾಯಿ ಇಸ್ಕೊಂತೀಯಾ. ಯಾಕಂದ್ರೆ ಇಲ್ಲಿ 10 ಮನೆ ಇರೋದು, ಇದು 10 ಸ್ಥಾನ ಇರೋದ್ರಿಂದ 10ನೇ ತಗೋಬೇಕು. ಇಲ್ಲಿ ಮತ್ತೆ ಬೇರೆ ಬೇರೆ ಅಂಕಿಗಳು ತಗೊಳಕ್ ಬರಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ, 10ನ ಗಂಟದವಿ. ಸೊ 10ನ ಗಂಟುವುದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ 7ಅನ್ನು ಉಳಿಸ್ಬಿಡ್ತೀನಿ, ಅಂದರೆ 70 ಉಳಿಸ್ತೀನಿ. ಇಲ್ಲಿ 10ನ ದಶಕ ಬಂದಿದೆ. ಈ 10ನ ದಶಕ ಏನಪ್ಪ ಅಂದ್ರೆ ಏನು ಮಾಡಬೇಕು, 10 ಪ್ಲಸ್ ಇದು ಒಂದು 11, 10 ಪ್ಲಸ್ ಇದು ಒಂದು 11. ಈ ಒಂದನ್ನು ಕಳ್ಕೊಂಡ್ಬಿಡೋಣ ನಾವು, ಈ 11 ಕೆಲಸ ಮಾಡ್ಬಿಡೋಣ. ಸೊ ಹಾಗಾಗಿ ಕರೆಕ್ಟ್ ಇರುತ್ತೆ. ಹಾಗೆ ನೋಡಿದ 11ರಲ್ಲಿ 4 ಹೋದ್ರಪ್ಪ ಅಂದ್ರೆ ಎಷ್ಟಪ್ಪ, 7. 11ರಾಗ 4 ಹೋದ್ರೆ ಎಷ್ಟು, 7. 7ರಲ್ಲಿ 6 ಹೋದ್ರೆ 1. ಅಂದ್ರೆ ಉತ್ತರ ವ್ಯತ್ಯಾಸ ಎಷ್ಟು ಉಂಟಪ್ಪ ಅಂದ್ರೆ 17. ಸೊ ಈಗ 17 ಉಳಿಯುವ ಸರ, ನೀವು 17 ಉಳಿತಲ್ಲ ಕರೆಕ್ಟ್ ಐತಂತ ನಾವು ನೋಡ್ಕೋಬೇಕಂದ್ರೆ ಏನು ಬರಬೇಕಪ್ಪ, ನಾವು ಮನೆಯದೇ ನೋಡ್ಕೋಬಹುದು. ಸೊ ನಾವು ಹಾಗೆ ಮಾಡ್ಬೇಕಪ್ಪ ಅಂದ್ರೆ ವ್ಯತ್ಯಾಸ ಮತ್ತು ವ್ಯವಕಲಕವನ್ನ ಕೂಡಿಸ್ತೀವಿ. ವ್ಯವಕಲಕ 64 ಇದೆಯಪ್ಪ. ಸೊ ಇಲ್ಲಿ ಎಷ್ಟಿದೆ, ವ್ಯತ್ಯಾಸ 17 ಇದೆ. ಸೊ ಹಾಗಾಗಿ 7 4 11 ಕೈಲ 1 6 1 7 1 8 81. ಸೊ 81 ಬಂತಲ್ಲ ಉತ್ತರ. ಸೊ ಈ ತರದ ಉತ್ತರಗಳನ್ನು ನಾವು ಕಂಡುಕೊಳ್ಬೇಕು.